ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಡೇಟ್ ಬಂದು ಎಷ್ಟು ರೂಪೇಶ್? ಡೇಟೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. 16th ನವೆಂಬರು. ಸೊ ಇವತ್ತು ಭಾನುವಾರ. ಆ್ಯಕ್ಚುಲಿ ನಿನ್ನೆನೂ ನಾವು ಊರಿಗೆ ಹೋಗಿದ್ವಿ. ಆಲ್ರೆಡಿ ತಮ್ಮನೇಲಿ ನೋಡಿ ಏನು ಅಂತ ಅರ್ಥ ಆಗಿರುತ್ತೆ ನಿಮ್ಮೆಲ್ಲರಿಗೂ. ಎಸ್, ನಾವು ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಡಿಸೈಡ್ ಆಗಿ ಎಷ್ಟೊಂದು ನೋಡಿದ್ವಿ. ಅದಾದ್ಮೇಲೆ ಸುಮ್ಮನೆ ಆಗಿದ್ವಿ. ಅದೇನೋ ಹೇಳ್ತಾರಲ್ವ, ಅದೆಲ್ಲ ಋಣಾನುಬಂಧ. ಆ ಭೂಮಿ ಋಣ ಇದ್ರೇ ಅದಾಗೋದು ಅಂತ. ಹಾಗಾಗಿ ನಿನ್ನೆ ಎಲ್ಲ ಮೊನ್ನೆ ನಮ್ಮ ಡ್ಯಾಡಿ ಸಡನ್ನಾಗಿ ಒಂದು ಪ್ರಾಪರ್ಟಿ ಇದೆ ಅಂತ ಹೇಳಿದ್ರು. ಸರಿ ಅಂತ ನಿನ್ನೆ ಹೋಗಿ ನೋಡ್ಕೊಂಡು ಬಂದ್ವಿ. ನನಗೂ ಇಷ್ಟ ಆಯಿತು, ರೂಪೇಶ್ಗೂ ಇಷ್ಟ ಆಯಿತು. ಇವತ್ತು ಅವರು ಲ್ಯಾಂಡ್ ಲಾರ್ಡ್ ಬರ್ತಾ ಇದ್ದಾರೆ. ಸೊ ಮಾತುಕತೆ ವರ್ಕೌಟ್ ಆಯಿತು, ನಮಗೆ ರೇಟು ಅದೆಲ್ಲ ವರ್ಕೌಟ್ ಆಯಿತು ಅಂದರೆ ಸೊ ಇವತ್ತು ಅಡ್ವಾನ್ಸ್ ಕೊಟ್ಟು ನೆಕ್ಸ್ಟು ಫರ್ದರ್ ಮೂವ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ನೈಟಿಂದ ನಂಗೆ ನಿದ್ದೆನೇ ಬಂದಿಲ್ಲ. ಏನೋ ಎತ್ತಾಗ ಹಿಂಗಾಗುತ್ತೋ ಏನಾಗುತ್ತೋ, ಹಿಂಗೆ ಅಡ್ಜಸ್ಟ್ ಮಾಡೋದು ಅಮೌಂಟ್ ಎಲ್ಲ ಅಂತ ತುಂಬ ಕನ್ಫ್ಯೂಷನ್ಸ್ ತಲೆಯಲ್ಲಿ ಓಡ್ತಾ ಇದೆ. ಬಿಕಾಸ್ ಏನಂದರೆ ನಾವು ಯಾರ್ದು ಸಪೋರ್ಟ್ ತೊಗೊಳ್ದೆ ಮಾಡ್ತಿರೋದ್ರಿಂದ ನಾವು ಓನ್ ಅರ್ನಿಂಗ್ಸಲ್ಲಿ ಸೇವ್ ಮಾಡಿಕೊಂಡು ಅಂದರೆ ಸೇವಿಂಗ್ ಅಂದರೆ ಎಲ್ಲ ಕೂಡಿಟ್ಟಿದ್ದೀವಿ ಅಂತನೂ ಅಲ್ಲ. ಇವಾಗ ನಾವು ತೊಗೋಬೇಕು ಅಂದ್ರೂ ನನ್ನ ಜ್ಯುವೆಲರೀಸ್ ಅಥವಾ ಪ್ಲಜ್ ಮಾಡೋದು, ಅದರಿಂದ ಸ್ವಲ್ಪ ಅಮೌಂಟು, ಅದು ಬಿಟ್ಟು ಇನ್ನು ಸ್ವಲ್ಪ ಲೋನ್ ಮಾಡಿಸೋದು, ಇದೇ ಥರನೇ. ಬಿಕಾಸ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಏನಾಗಿರುತ್ತೆ ಅಂದರೆ, ಒಂದು ಭೂಮಿ ತೊಗೋಬೇಕು ಅಂದರೆ ಅಥವಾ ಒಂದು ಮನೆ ತೊಗೋಬೇಕು, ಒಂದು ವೆಹಿಕಲ್ ತೊಗೊಳ್ಬೇಕು ಅಂತ ಅಂದರೆ ಅದು ಎಷ್ಟೋ ದಿವಸಗಳ ಆಸೆ ಆಗಿರುತ್ತೆ. ಆಮೇಲೆ ಅದು ಫಿಲ್ ಮಾಡೋದು ಅಷ್ಟು ಈಸಿ ಆಗೋಲ್ಲ. ಫುಲ್ಫಿಲ್ ಮಾಡೋದು ಅದಷ್ಟು ಈಸಿ ಆಗೋದಿಲ್ಲ. ಹಾಗಾಗಿ ನಾವೆಲ್ಲ ಲೋನ್ ಪ್ರಾಸೆಸ್ ಅದೆಲ್ಲ ಹೋಗಲೇಬೇಕಾಗುತ್ತೆ. ನಮ್ಮದು ಅದೇ ರೀತಿ. ಆ್ಯಂಡ್ ನೀವೆಲ್ಲ ಅನ್ಕೋಬೋದು ಏನು ದುಡ್ಡು ಇಷ್ಟಿದೆ ಅವ್ರ ಹತ್ರ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಇರೋ ಗೋಲ್ಡ್ನ ಪ್ಲಜ್ ಮಾಡಿ ಲೋನ್ ಮಾಡಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಲೈಫಲ್ಲಿ ರಿಸ್ಕ್ ಅನ್ನೋದು ನಾವು ತೊಗೊಳ್ಲೇಬೇಕು. ಅದರಲ್ಲೂ ಏನಂತ ಹೇಳ್ತಾರೆ, ನಾನು ತುಂಬ ರಿಸ್ಕ್ ತೊಗೊಳ್ತೀನಿ ಜೀವನದಲ್ಲಿ. ಬಿಕಾಸ್ ನನ್ನ ಬ್ಯಾಕ್ ಸಪೋರ್ಟ್ ಅಂತ ರೂಪೇಶ್ ಇದ್ದಾರೆ. ಅಕಸ್ಮಾತ್ ನನ್ನ ಕೈಯಲ್ಲಾಗಲಿಲ್ಲ ಅಂದ್ರೂ ಹಿ ವಿಲ್ ಬಿ ದೇರ್ ಟು ಟೇಕ್ ಕೇರ್ ಅಂತ ಅಷ್ಟೇ. ಸೊ ಹಾಗಾಗಿ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಅವರ್ ಸೆಕೆಂಡ್ ಪ್ರಾಪರ್ಟಿ. ಸೊ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಪ್ರಾಪರ್ಟಿ ಎಷ್ಟು ಖುಷಿ ಆಗ್ತಿತ್ತು ಅದಕ್ಕೆ ಡಬಲ್ ಅಷ್ಟು ಖುಷಿ ಆಗ್ತಿದೆ. ಬಿಕಾಸ್ ನಾವು ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಒಂದು ಸ್ವಲ್ಪ ಇನ್ಸ್ಟಾಲ್ಮೆಂಟ್ಸ್ ಥರದ್ರಲ್ಲಿ ತೊಗೊಂಡು ಅವಾಗ ಪೇ ಮಾಡಿ ತೊಗೊಂಡಿದ್ದು. ಬಟ್ ಇದು ಒನ್ ಟೈಮ್ ಶಾರ್ಟಲ್ಲಿ ತೊಗೊಂಡು ರಿಜಿಸ್ಟರ್ ಮಾಡ್ಕೊಳ್ತಾ ಇರೋಂಥದ್ದು. ಒಂಥರ ಏನು ಹೇಳ್ತಾರೆ, ನಂಗೆ ನೈಟಿಂದ ನಿದ್ದೆ ಇಲ್ಲ ಅಂದ್ಕೊಂಡು ನೋಡ್ಬೋದು. ಏನಾಗುತ್ತೋ ಎಲ್ಲ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಆ ಪ್ರಾಪರ್ಟಿನೂ ತೋರಿಸ್ತೀನಿ. ಮೇ ಬಿ ಈ ವ್ಲಾಗ್ ಪ್ರಾಪರ್ಟಿ ಆದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಅಪ್ಲೋಡ್ ಮಾಡಲ್ಲ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಬಿಕಾಸ್ ಎಲ್ಲನೂ ಶೂಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಶೂಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಟೈಮ್ ಬಂದು 7:40 ಆಗಿದೆ. ಇವಾಗ ಹೊರಡಬೇಕು. 1 ಅವರಲ್ಲಿ ನಾವು ದೊಡ್ಡಬಳ್ಳಾಪುರ ರೀಚ್ ಆಗಿಬಿಡ್ತೀವಿ. ಎಷ್ಟೊಂದು ಜನ ಅದನ್ನು ಕೇಳ್ತಾ ಇದ್ದೀನಿ, ನೀವು ಯಾಕೆ ದೊಡ್ಡಬಳ್ಳಾಪುರ ಸೈಡೇ ಇನ್ವೆಸ್ಟ್ ಮಾಡ್ತಿದ್ದೀರಾ, ಬೆಂಗಳೂರಲ್ಲಿ ಯಾಕೆ ತೊಗೊಳ್ತಾ ಇಲ್ಲ ಅಂತ. ನನಗೇನು ಅನಿಸುತ್ತೆ ಅಂದರೆ, ಇಲ್ಲಿಂದ 1 ಅವರ್ ಡ್ರೈವ್ ದೊಡ್ಡಬಳ್ಳಾಪುರ, ಹಾರ್ಡ್ಲಿ 45 to 50 ಕಿಲೋಮೀಟರ್ಸ್. ಇವಾಗ SDRR ರೋಡ್ ಆಗಿದೆ. ದೇವನಹಳ್ಳಿ ಅದೇ ಹೇಳಿದ್ದು ನಾನು. ಅದೇ ಹೇಳಿದ್ದು STRR ಅಂದರೆ ಹೈವೇ ಆಗಿರೋದ್ರಿಂದ ಜಸ್ಟ್ 45 ಮಿನಿಟ್ಸ್ ಡ್ರೈವ್. ದೇವನಹಳ್ಳಿವರೆಗೂ ಆಲ್ರೆಡಿ ಇದು ಮೆಟ್ರೋ ಎಕ್ಸ್ಟೆನ್ಷನ್ ಆಗಿದೆ. ರಾಜನಕುಂಟೆಗೆ ಇನ್ನು ಶುರು ಮಾಡ್ತಾರೆ. ಮೇ ಬಿ 2028 ಅಷ್ಟೊತ್ತಲ್ಲಿ ಮೆಟ್ರೋ ಬಂದುಬಿಡುತ್ತೆ. ಆಲ್ರೆಡಿ ದೊಡ್ಡಬಳ್ಳಾಪುರ ತುಂಬಾ ಡೆವಲಪ್ ಆಗಿಬಿಟ್ಟಿದೆ. ಬಿಕಾಸ್ ನಮ್ಮ ಮಮ್ಮಿಯವ್ರ ಮನೆ ಹತ್ರ ರೆಂಟ್ ಎಲ್ಲ ಸಿಂಗಲ್ BHಗೆ 4,000-5,000 ಕೊಡ್ತಾರೆ. ಇವಾಗ ಸಿಂಗಲ್ BHಗೆ 10,000 rupees ರೆಂಟ್ ಓಡ್ತಾ ಇದೆ. ಮೇ ಬಿ ಇನ್ನು 1 ಇಯರಲ್ಲಿ ಇನ್ನೂ ಡಬಲ್ ಡೆವಲಪ್ ಆಗುತ್ತೆ. ಬಿಕಾಸ್ ಡ್ಯೂ ಟು ಆ್ಯಪಲ್ ಕಂಪ್ನಿ ಬಂದಿರ್ಬೋದು ಅಥವಾ ವಿಪ್ರೋ ಶುರು ಆಗ್ತಾ ಇದೆಯಂತೆ. ಸೊ ಅಲ್ಲಿ ಏನು ಇಂಡಸ್ಟ್ರಿಯಲ್ ಏರಿಯಾ ಅದು IT ಇಂಡಸ್ಟ್ರಿಯಲ್ ಟೆಕ್ ಪಾರ್ಕ್ ಆಗ್ತಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಬಂದುಬಿಟ್ಟಿದೆ. ಇವಾಗ ನಾವು ಫಸ್ಟ್ ಪ್ರಾಪರ್ಟಿ ತೊಗೊಂಡಿದ್ದು ಅಷ್ಟೇ. ಇವಾಗ ತೊಗೊಂಡಿದ್ದಕ್ಕೆ ಎಷ್ಟೊಂದು 3,000 ಜಾಸ್ತಿ ಆಗಿದೆಯಾ? 3,000 rupees ಪರ್ ಸ್ಕ್ವೇರ್ ಫೀಟ್ ಜಾಸ್ತಿ ಆಗಿಬಿಟ್ಟಿದೆ ಆಲ್ರೆಡಿ ನಾವು ತೊಗೊಂಡಿರೋ ಹತ್ರ. ಎಲ್ಲನೂ ಕ್ಲೋಸ್ಡ್, ಬುಕ್ಕಿಂಗ್ಸ್ ಎಲ್ಲ ಕ್ಲೋಸ್ಡ್ ಆಗಿಬಿಟ್ಟು ಎಲ್ಲ ಸೇಲ್ ಆಗಿಬಿಟ್ಟಿದ್ದಾವೆ ಸೈಟ್ಸ್. ಆ ಥರ ಸೆಂಚುರಿ ಬಂದಿದೆ, ಪ್ರೆಸ್ಟೀಜ್ ಬಂದಿದೆ, ಗೋದ್ರೇಜ್ ಎಲ್ಲ ಆಲ್ರೆಡಿ ವಿಲ್ಲಾಸ್ ಸೋಲ್ಡ್ ಔಟ್ ಆಗೋಗಿದೆ. ಈ ರೀತಿ ತುಂಬಾ ಟಕ್ ಅಂತ ಡೆವಲಪ್ ಆಗೋಯಿತು.
ಆಮೇಲೆ ಏರ್ಪೋರ್ಟ್ಗೂ ಕೂಡ ಹತ್ರ ಇರೋದ್ರಿಂದ ನಮ್ಮ ಪ್ರಾಪರ್ ರೂಪೇಶ್ ಅವ್ರ ಫಾರ್ಮ್ ಆಗಿರ್ಬೋದು ಅಥವಾ ನಮ್ಮ ಡ್ಯಾಡಿ ಅವ್ರ ಮನೆ ಆಗಿರ್ಬೋದು ಎಲ್ಲನೂ ದೊಡ್ಡಬಳ್ಳಾಪುರದಲ್ಲೇ ಇರೋದು. ನಾವು ಯಾವತ್ತಿದ್ರೂ ದೊಡ್ಡಬಳ್ಳಾಪುರದಲ್ಲೇ ಸೆಟಲ್ ಆಗೋದು. ಒಂದು ಎಜುಕೇಷನ್ಗೋಸ್ಕರ, ನಮ್ಮ ಒಂದು ಕೆಲಸಕ್ಕೋಸ್ಕರ ನಾವು ಬೆಂಗಳೂರಲ್ಲಿದ್ದೀವಿ. ನನಗೆ ಇಲ್ಲಿ ಒಂದು ಫ್ಲ್ಯಾಟ್ ತೊಗೊಳ್ಳೋದಾಗಲಿ, ಒಂದು 80 lakhs ಕೊಟ್ಟು ಅಥವಾ 1 crore, ಇವಾಗ 1 crore ಮನೆ ಅಂತೂ ಸಿಗೋದಿಲ್ಲ, 1.5-2 ಕೋಟಿ ಕೊಟ್ಟು ಒಂದು ಮನೆ ತೊಗೊಳ್ಳೋದಾಗಲಿ, ಅಥವಾ ಒಂದು 30-40 ಸೈಟ್ ತೊಗೊಬೇಕು ಅಂದ್ರೂ 1.3 to 1.4 crores ಇದೆ ಬೆಂಗಳೂರಲ್ಲಿ. ಸೊ ಇಷ್ಟು ಇನ್ವೆಸ್ಟ್ ಮಾಡೋ ಬದಲು ಇನ್ನು 1 hour ಡ್ರೈವ್, ಅಲ್ಲೂ ಏನು ಕಮ್ಮಿ ಇಲ್ಲ, ಇಷ್ಟು ಡೆವಲಪ್ ಆಗೋವಾಗ ಜಸ್ಟ್ ಥಿಂಕ್ ಮಾಡಿ ಇನ್ನೊಂದು 2 yearsಲ್ಲಿ ಎಷ್ಟು ಡೆವಲಪ್ ಆಗಿರುತ್ತೆ ಅಂತ. ನಾವಿವಾಗ ಏನು ನಮ್ಮ ಮಮ್ಮಿಯವ್ರ ಲೇಔಟಲ್ಲೇ ಹಿಂದೆಗಡೆ ಎಷ್ಟು 2 years ಬ್ಯಾಕ್ ನಾವು ಸೈಟ್ ನೋಡಿದ್ದು, 2 years ಬ್ಯಾಕು ಒಂದು ಪ್ರಾಪರ್ಟಿ ನೋಡಿದ್ವಿ ನಾವು. ಎಷ್ಟು ಕಮ್ಮಿ ಬಡ್ಜೆಟ್ ಅಂದರೆ ಆಲ್ಮೋಸ್ಟ್ 15 lakhs ಏನೋ 30-40 ಸೈಟು ಮಾತುಕತೆ ಆಗಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ. ಸೊ ಡ್ಯೂ ಟು ಸಮ್ ರೀಸನ್ ಅದೇನೋ ನಮ್ಮ ಮನೆ ಬರದಲ್ಲಿರಲಿಲ್ಲ, ತಿರ್ಗಾ ಈಸ್ಕೊಂಡಿದ್ದಾಯಿತು. ಬಟ್ ಅದು ಈಗ 50 lakhsಗೆ ಸೇಲ್ ಆಗಿದೆ. ಆ ಸೈಟು 15 lakhsದು 50 lakhsಗೆ ಸೇಲ್ ಆಗಿದೆ. ಮನೆ ಕಟ್ತಾ ಇದ್ದಾರೆ. ನಾನು ಪ್ರತಿ ಸಲ ನಮ್ಮ ಮಮ್ಮಿ ಮನೆಗೆ ಹೋದಾಗೂ ಅದನ್ನು ನೋಡಿ ನಾನು ಎಷ್ಟು ಹೊಟ್ಟೆ ಹುರ್ಕೋತೀನಿ ಅಂದರೆ ಯಾವಾಗಲೂ ಬೈತಾ ಇರ್ತೀನಿ ರೂಪೇಶ್ನ. ಏನು ರೂಪೇಶ್, ಹಿಂಗೇನು ಅನ್ನಿಸ್ತು? ಅವ್ರಿಗೂ ನಿದ್ದೆ ಇಲ್ಲ ನೋಡಿ, ಪಾಪ ಕಣ್ಣೆಲ್ಲ ಉದ್ಕೊಂಬಿಟ್ಟಿದೆ. ಹಲೋ, ಏನು ಅನ್ನಿಸ್ತು ಆ ಸೈಟ್ ನೋಡಿದಾಗ? ಬೇಜಾರಾಗುತ್ತಾ? ಹಂಗೆ 15 lakhsದು 50 lakhs, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಡೆವಲಪ್ ಆಗ್ತಿದೆ ದೊಡ್ಡಬಳ್ಳಾಪುರ ಅಂತ. ಹಾಗಾಗಿ ಇಲ್ಲಿ ಒಂದಕ್ಕೆ ಇನ್ವೆಸ್ಟ್ ಮಾಡೋ ಬದಲು ಅಲ್ಲಿ ನಾವು 2 ಪ್ರಾಪರ್ಟಿ ತೊಗೊಂಡು, 2 ಪ್ರಾಪರ್ಟಿ ತೊಗೊಂಡು ಒಂದು 2 ವರ್ಷ ಬಿಟ್ಬಿಟ್ಟು ಇನ್ನೊಂದು ಪ್ರಾಪರ್ಟಿ ಸೇಲ್ ಮಾಡಿ ಇನ್ನೊಂದು ಮನೆ ಕಟ್ಬಿಡ್ಬೋದು ಅಲ್ಲಿ, ಆ ಥರ ಮೆಂಟಾಲಿಟಿ. ಸೊ ಹಾಗಾಗಿ ನಿಮ್ಗೇನಾನ ನಾವು ಹೇಗೆ ತೊಗೊಳ್ತೀವಿ ಪ್ರಾಪರ್ಟೀಸ್ ಅನ್ನೋದೆಲ್ಲ ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಟಿಪ್ಸ್ ಎಲ್ಲ ಕೊಡ್ತೀನಿ, ಓಕೆನಾ? ಸೊ ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಲೆಟ್ಸ್ ಗೋ ಟು ದೊಡ್ಡಬಳ್ಳಾಪುರ. ಯದುವೀರ್ ಅಲ್ಲೇ ಇದೆ, ನೆನ್ನೆ ಹೋಗಿದ್ವಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ನಮ್ಮ ಅತ್ತೆಯಿಂದ ಮಲಗಿದ್ದಾರೆ, ಹೋಗೋಣ. ಹೋಪ್ ಆಗಲಿ, ಖುಷಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಟೇಕ್ ಕೇರ್. ಮತ್ತೆ ನೀನೇ ರಾಜಕುಮಾರ ಬಂದು ನೋಡಿ. ಇದೇ STRR ಹೈವೇ, ತುಂಬ ಚೆನ್ನಾಗಿದೆ. ಒಂದು 6 ತಿಂಗಳಿಂದ ನಾವು ಇದೇ ರೋಡಲ್ಲೇ ಹೋಗ್ತೀವಿ, ಸಿಟಿ ಒಳಗಡೆ ಹೋಗೋದೇ ಇಲ್ಲ. ಆ್ಯಂಡ್ ಇದು ಹಾಲೋವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ, ಇಲ್ಲೇ ನಾವು ಫಸ್ಟ್ ಪ್ರಾಪರ್ಟಿನ ಇನ್ವೆಸ್ಟ್ ಮಾಡಿರೋದು. ಇದ್ರ ಪಕ್ಕದಲ್ಲೇ ಅಮಿಟಿ ಯೂನಿವರ್ಸಿಟಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗೀತಮ್ ಯೂನಿವರ್ಸಿಟಿ, ಆಮೇಲೆ ಆ್ಯಪಲ್ ಕಂಪ್ನಿ, ಎಷ್ಟು ಡೆವಲಪ್ ಆಗಿಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ಇಲ್ಲಂತೂ. ಸೊ ಇಲ್ಲಿಂದ ಜಸ್ಟ್ 10 minutesಲ್ಲಿ ನಮ್ಮ ಮಮ್ಮಿ ಮನೆ ರೀಚ್ ಆಗಿಬಿಡ್ತೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನನಗಂತೂ ಈ ರೋಡಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ, ಟ್ರಾಫಿಕ್ ಇಲ್ಲ, ಒಳ್ಳೆ ಸೀನರಿ ಇದೆ, ಹಾಗಾಗಿ ನನಗಿಷ್ಟ ಆಗುತ್ತೆ. ಪ್ಲಾಟ್ 80/40. ಫ್ರೆಂಡ್ಸ್ ನೋಡಿ, ಇವಾಗ ಕಟ್ತಾ ಇದ್ದಾರಲ್ಲ, ಇದೇ ನೋಡಿದ್ದು 15 ಲಕ್ಷದ್ದು, ಇವಾಗ 50 ಲಕ್ಷ. ಇವಾಗ ನೋಡಿರೋದು 30/80. ಸೊ ಬನ್ನಿ ಹೋಗುವ. ನಾವು ಮನೆ ಒಳಗಡೆ ಹೋಗೋ ಅಷ್ಟರಲ್ಲೇ ಆಲ್ರೆಡಿ ಲ್ಯಾಂಡ್ ಲಾರ್ಡ್ ಬಂದು ಕೂತ್ಕೊಂಡಿದ್ರು. ಸೊ ಒಂದು 10 ನಿಮಿಷದಲ್ಲೇ ಡೀಲ್ ಮುಗೀತು. ಅವ್ರ ರೇಟ್ ಹೇಳಿದ್ರು, ನಾವು ಸ್ವಲ್ಪ ನೆಗೋಷಿಯೇಟ್ ಮಾಡೋಕ್ಕೆ ಹೇಳಿದ್ವಿ. ಆಮೇಲೆ ಅವರು ಹೇಳಿದ್ರು, ಇಲ್ಲ ನಾನು ಮನೆ ಕಟ್ತಾ ಇದ್ದೀನಿ, ಅರ್ಜೆಂಟ್ ಇರೋದ್ರಿಂದ ನಾನು ಸೈಟ್ ಮಾಡ್ತಾ ಇರೋದು, ಸೈಟ್ ತೊಗೊಂಡ್ಮೇಲೆ ನಂಗೆ ತುಂಬ ಒಳ್ಳೆಯದಾಗಿತ್ತು, ಬಟ್ ಏನು ಮಾಡೋದು, ಇವಾಗ ಮನೆ ಕಟ್ತಾ ಇದ್ದೀವಿ, 3rd floor ಫಿನಿಷಿಂಗ್ ಸ್ಟೇಜಲ್ಲಿದೆ, ಸ್ವಲ್ಪ ನನಗೆ ಬರಬೇಕಾಗಿರೋ ಫಂಡ್ಸ್ ಎಲ್ಲ ಸ್ಟಕ್ ಆಗಿದೆ, ಹಾಗಾಗಿ ಇವಾಗ ಎಮರ್ಜೆನ್ಸಿಗೆ ಸೇಲ್ ಮಾಡ್ತಿರೋದು ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ನಮಗೂ ನೆಗೋಷಿಯೇಟ್ ಮಾಡಬೇಕು ಅನಿಸಿಲ್ಲ, ಬಟ್ ಓಕೆ, ಗುಡ್ ಡೀಲ್ ಅನ್ನಿಸ್ತು. ರೂಪೇಶ್ ಓಕೆ ಅಂತ ಅಂದರು, ಇಬ್ಬರು ಸೇರಿ ಓಕೆ ಮಾಡಿಬಿಟ್ವಿ. ಒಂದು ಮಿರಾಕಲ್ ಅಂತಲೇ ಅನ್ನಿಸ್ತು ಲಿಟ್ರಲಿ. ಸೊ ಏನು ಆ ಮಿರಾಕಲ್ ಅಂತ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ, ಆಯಿತಾ? ನಿನ್ನೆ ಸ್ಯಾಟರ್ಡೆ ಈ ಟೈಮ್ಗೆ ನಾವು ಹೋಗಿದ್ದ ಟೈಮ್ಗೆ ಪೂಜೆ ಆಯಿತು. ಏನು ಪೂಜೆ ಅಂತಲೂ ಹೇಳ್ತೀನಿ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ, ಮಾತುಕತೆ ಎಲ್ಲ ಆಗಿ ಹೋದ್ಮೇಲೆ ನಮ್ಮ ಮನೆಯವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ, ನಮ್ಮ ಒಂದು ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರ ಸೈಟ್ ಓನರ್? ಥ್ಯಾಂಕ್ಸ್ ಡ್ಯಾಡಿ, ಥ್ಯಾಂಕ್ಸ್. ನಮ್ಮಮ್ಮ ಖುಷಿ ಆಯ್ತಾ? ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ಸ್ ಡ್ಯಾಡಿ. ಒಳ್ಳೆ ರೇಟ್ಗೆ ಕುದುರಿಸ್ಬಿಟ್ರು ನಮ್ಮ ಡ್ಯಾಡಿ. ಅಲ್ಲ, ಬೆಳಗ್ಗೆಯಿಂದ ನನಗೆ ಕೇಳ ಅಜ್ಜಿನ ಯಾವಾಗ ಹೋದವಳು ರೂಪಮ್ಮ ಹತ್ರ ಕೇಳ್ಕೊಂಡು ಇವತ್ತೇ ಬಂದೆ ನಮ್ಮ ಅಮ್ಮ ಫುಲ್ ಖುಷಿ.
ఇప్పుడు వచ్చింది క్లీన్ చేసి వీళ్ళతో కొత్త వాళ్ళతో శనికిప్సుకొని పాయ దాన్ని గీసా ఎప్పుడు ಕಂಗ್ರ್ಯಾಚುಲೇಷನ್ಸ್ ರೂಪೇಶ್, ಕಂಗ್ರ್ಯಾಚುಲೇಷನ್ಸ್. ನಾನು ನಿಜ ನಿದ್ದೆ ಮಾಡಿಲ್ಲ ನೈಟ್ ಎಲ್ಲ ಪುಕ್ಕ 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 ಪುಕ್ಕ. ನಾನು ಅದೇ ಮಾಮ ಎದ್ದೋಳು ಅಷ್ಟೇ. ఎద్దు ఇంటికి రావాలన్నా రుణాలు బాను పెళ్లి చేసుకునే బ్రహ్మ రాసే హిండే దేవుడు వద్దు అన్నారు. చూడి వచ్చే తోడను అంతే ಅಥವಾ ತೆಲ್ ಕುದುರೆ ಸುಸ್ಮಿ ಯಾವತ್ತೂ ನೋಡಿಲ್ಲ ನಾವು. ಅದು ಬೆಂಗಳೂರಲ್ಲಿ ಎಲ್ಲಿ ಮಮ್ಮಿ ಕಾಣಿಸ್ತತೆ ಆ ವೈಟ್ ಕುದುರೆ? ನಾನು ಬರೋವಾಗ ಹೇಳಿದೇವೆ ಮಾಮ, ನಾವು ಸ್ಕೂಲಲ್ಲಿ ಹೋಗೋವಾಗ ನಿಂಗೆ ನೆನಪಿದ್ಯಾ ಸಿಂಧು? ಅಲ್ಲಿ ಕುದುರೆಗಳು ನೋಡ್ಕೊಂಡು ಇವತ್ತು ಏಟುಗಳು ತಿನ್ನಲ್ಲ ಅನ್ಕೊಂಡು ಹೋಗ್ತಾ ಇದ್ವಿ, ಹೊಡಿತಾರೆ ಅಂತ. ಸೊ ಹಂಗೇನೆ ವೈಟ್ ಕುದುರೆ ನೋಡ್ಕೊಂಡು ಹೋದ್ವಿ. ನಾನು ಬರೋವಾಗ ಅಂದೆ ಏನೋ ಒಳ್ಳೇದಾಗುತ್ತೆ ಮಾಮ ಅಂತ. ಬನ್ನಿ ಇವಾಗ ಹೋಗುವ ಸೈಟ್ ಹತ್ರ. ನಂಗೆ ಫುಲ್ ಖುಷಿ ಆಯ್ತು ಮಾಮ. ನಿಂಗೆ? ನನಗೆ ಖುಷಿ ಇದೆ, ನಿದ್ದೆ ನನಗೆ ಹೇಳಕ್ಕಾಗ್ತಿಲ್ಲ. ನಮ್ಮಮ್ಮಗೆ ಎಷ್ಟು ಖುಷಿ ಆಯ್ತಾ ಮಾಮ? ಅಮ್ಮಮ್ಮ ಹೆಂಗ್ ಎಷ್ಟು ಖುಷಿ ಆಯ್ತಾ? నాకు నిండా ఖుషి అయింది. ನಿಂಡು ಖುಷಿ. బాగా నా రాత్రి ఇంకా వచ్చినేం చూడప్ప అంటనే ఉన్నాను. నాకు అంత ఖుషి అయింది కూడా. ಇಷ್ಟು ಚಿಕ್ಕ ಏಜ್. ಎಷ್ಟು ನನಗೆ ಏಜ್? 28 ರೂಪೀಸ್. ಎಷ್ಟು? 31. ಈ ಚಿಕ್ಕ ಏಜ್ಗೆ 2 ಪ್ರಾಪರ್ಟೀಸ್. ಫ್ರೆಂಡ್ಸ್, ಅಡ್ವಾನ್ಸ್ ಕೊಟ್ಟಿದ್ದಾಯಿತು. ಯಾವುದಕ್ಕೂ ಇರಲಿ ಅಂತ 1 ಲಕ್ಷ ಕ್ಯಾರಿ ಮಾಡಿದ್ದೆ. ಸೊ ಅದನ್ನು ಪೇ ಮಾಡಿದೆ. ತುಂಬ ಖುಷಿ ಆಯಿತು. ಅದಾದಮೇಲೆ ಈಗ ಸೈಟ್ ಹತ್ರ ಹೋಗೋಣ ನೋಡ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಬೆಳಗ್ಗೆಯಿಂದ ಅವ್ರಿಗೆ ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಅಲ್ಲಿ ಹೋಗಿ ಯಾರ್ಯಾರು ಅಂದರೆ ಸೈಟ್ ಕ್ಲೀನ್ ಮಾಡ್ತಾಯಿದ್ರಂತೆ. ಒಬ್ಬರು ನೀವು ಎಷ್ಟಕ್ಕೆ ತೊಗೊಂಡ್ರಿ, ಎಷ್ಟಾಯಿತು, ಏನು ಅಂತ ಎಲ್ಲ ಕೇಳ್ಕೊಂಡಿದ್ರಂತೆ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ವಂತೆ. ಅದನ್ನೇ ಹೇಳ್ತಾಯಿದ್ರು ನಮ್ಮಮ್ಮ. ಮಮ್ಮಿ, ಅಲ್ಲಿ ಪೂಜೆ ಮಾಡ್ತಾವ್ರು ಯಾರೋ? ಅದೇನೇನಾ? ನಮ್ಮ ಅಮ್ಮನ ಆಸೆ 3 ಸೈಟ್ ತೊಗೊಬೇಕಂತ. ಇಲ್ಲೂ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದಾರೆ. ಇದೇ ಮೇನ್ ರೋಡ್. ಇದು ನೋಡಿದ್ವಿ, ಆದರೆ ಇದು ರೋಡ್ ಇಟ್ಟು ಬರುತ್ತೆ. ಇದು 60/40 60/40 ಸೈಟು. ಹಾಗಾಗಿ ಇವಾಗಿದ್ದು ಫೈನಲ್ ಆಯಿತು. ವೇರ್ ಇಟ್ ಈಸ್ ಇಲ್ಲಿ ಕಾಂಪೌಂಡ್ ಹಾಕಿದಾರಲ್ಲ ರೋಡ್ಗೆ ಸಣ್ಣ. ಸೊ ಇದು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಅಲ್ಲಿವರೆಗೂ ಈ ಸೈಟು. ಇದು ಸಪ್ರೇಟ್ ಸೈಟು, ಇದು ಸಪ್ರೇಟ್ ಸೈಟು, 2 ಕೊಲಾಚ್. ಆ ಮನೆ ಇದೆಯಲ್ಲ, ಹಾಂ, ಆ ಮನೆಯಿಂದ ಈ ಮನೆವರೆಗೂ, ಇಲ್ಲಿಂದ ಅಲ್ಲಿವರೆಗೂ. ನೋಡಿ, ನಮ್ಮ ರೂಪೇಶ್ ಹೋಗಿದ್ದಾರೆ ನೋಡಿ ಅಲ್ಲಿ. ರಾಯಿ ಆತವನೇ ಎದುರುಗೊಮ್ಮ ಎರ್ದಿ ಅದೇ ಇವ್ರು ನನ್ನ ಜೊತೆ ಇದ್ದು ವಾಸ್ತು ಕಲ್ತ್ಕೊಂಡ್ಬಿಟ್ಟವ್ರೆ. ನನಗೆ ವಾಸ್ತು ಹೇಳ್ಕೊಡ್ತಾವ್ರೆ. ಎಷ್ಟು % ರೋಡ್ ಇಟ್ಟು ಇದು ಸೈಟು? ಸೊ ಈಸ್ ಇಟ್ ಗುಡ್ ಆರ್ ನಾಟ್? ಗುಡ್. ಬಾ, ಕಲ್ತ್ಕೊಂಡಿದ್ಯಾ? ಸೌತ್ ಈಸ್ಟ್ ಇದು. ಆಮೇಲೆ ಮೇಕ್ ಶ್ಯೂರ್ ಈ ಥರ ಲೈನ್ಸ್ ಎಲ್ಲ ನಿಮ್ಮ ಸೈಟ್ ಮೇಲೆ ಬಂದಿರಬಾರ್ದು. ಯಾರೋ ಪೂಜೆ ಮಾಡಿದ್ರು ಇವಾಗ. ಇದು ಸಿವಿಲ್ ಕೋರ್ಟ್ ಬ್ಯಾಕ್ ಸೈಡ್. ನಮ್ಮಮ್ಮ ಬಿರಿಯಾನಿ ರೆಡಿ ಮಾಡಿದ್ದಾರೆ. ಫಸ್ಟ್ ಸ್ವೀಟ್ ಕೊಡ್ಬೇಕಾಗಿತ್ತು. ಎತ್ಕೊಂಬಂದು ಸ್ವೀಟ್ ಕೊಡೋಂಗ ಮಾಮ ಎಲ್ರಿಗೂ. ಅಲ್ಲ, ಸಿಹಿ ತಿನ್ಬೇಕು. ಏನಿಲ್ಲ ನಿಂದು. ಸಿಂಧು, ನಿಂಗೆ ಸಕ್ಕರೆ ಕೊಟ್ಟಿಲ್ಲ, ಆಮೇಲೆ ಸ್ವೀಟ್ ತಂದು ಕೊಡ್ತಿದ್ದೆ.
ಬಂದ್ರೆ ಬೇಗ ನೆನಟಿಗೆ ಈಸೆ ಹಿಂದೆ ಹೊಂಟಿದ್ಲಪ್ಪ ಮೊಬೈಲ್ 2 ರೂಪಾಯಿ ಕಟ್ಟಿದೆ ಗಾಳಿ ಪಟಕ್ಕೆ ಏನ್ ತಂದೈತೆ ಇರ್ಬೇಕು ಇಲ್ಲಿ ಕಟ್ಟೋದು ಏನಿದು ಕೊಡಮ್ಮ ಇದೀವಿ ಎಲ್ರಿಗೂ ಕೊಡ್ಬಮ್ಮ ನೀನೇ ಕೊಡ್ಬೇಕು ಸ್ವೀಟ್ ಎಲ್ರಿಗೂ ಕೊಡ್ಬೇಕು ನೀನ್ ಬರ್ತ್ರೆ ಹ್ಯಾಪಿ ಬರ್ತ್ಡೇ ಅಂತ ಕೊಡು ಎಲ್ರಿಗೂ ಕೊಡು ನನಗೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ತಗೊಳ್ಳಿ ಐಶು ಎಲ್ರು ಕೊಡ್ಬಾರೆ ಫ್ರೆಂಡ್ಸ್ ಐಶುಗೆ ಮದ್ವೆ ಸೆಟ್ ಆಗಿದೆ ಫ್ರೆಂಡ್ಸ್ ಸ್ವೀಟ್ ಕೊಡ್ತಾವಳೆ ಅಲ್ಲ ನಮ್ಮ ಅಕ್ಕ ಸೈಟ್ ತಗೊಂಡು ಪೂಜಿ ಕಟ್ಟಬೇಕು ಹೋಗಲ್ಲ ಇಲ್ಲಾಂದ್ರೆ ಕುಟ್ಟಿ ಕೊಡ್ಸ್ಬಿಟ್ಟು ಹೋಗು ನಮ್ಮ ಅಕ್ಕ ಸೈಟ್ ತಗೊಂಡು ಹೋಗೋದು. ಬಂಗಾರಿನ ಕೊಡ್ತಾನೆ ಲಡ್ಡು ಇವನ್ ಡ್ಯಾಡಿ ಕೊಟ್ಬಿಡುವರ ಕುಂಟಿಗೊಂದು ತಗೋ ಬಂಗಾರಿ ನೀನು ತಗೋ ಥ್ಯಾಂಕ್ಸ್ ಇದು ಅಣ್ಣ ಚೆನ್ನಾಗಿರುತ್ತೆ ಟೇಸ್ಟು ಥ್ಯಾಂಕ್ಸ್ ಅಣ್ಣ ತಿನ್ನು ಥ್ಯಾಂಕ್ಸ್ ಅಲ್ಲ ಒಂದು ಪೀಸ್ ತಗೋ ಇಲ್ಲಿ ಬಾಯಿ ತಗೊಳ್ಳಿ ನಂಗೆ ಸ್ವಲ್ಪ ಕೊಡೋದು ಮತ್ ಕಂಗ್ರ್ಯಾಚುಲೇಷನ್ಸ್ ಮಗ್ನೆ ಕಂಗ್ರ್ಯಾಚುಲೇಷನ್ಸ್ ಸ್ವಲ್ಪ ನನ್ ಬದಲು ನೀನೇ ತಿನ್ನು ಅಲ್ಲಿ ನೋಡಿ ಮಗನ್ ಅಲ್ಲ ಸ್ವಲ್ಪ ಕ್ಲೀನಾಗಿ ಕೂಚು ಕಂಗ್ರ್ಯಾಚುಲೇಷನ್ಸ್ ಎದುವಿ ನಾನು ಸ್ವಲ್ಪ ನಮ ಜಾಸ್ತಿ ತಿನ್ಬೇಡ ನೀನು ಸ್ವೀಟ್ ಹಾ ತಾತ ಮಮ್ಮಿ ಪಕ್ಕದಲ್ಲಿ ಕೂತ್ಕೋಬೇಕು ಮಮ್ಮಿ ಪಕ್ಕದಲ್ಲಿ ಕೂತ್ಕೋಬೇಕು ಇದೊಂದೇ ಒಂದ್ಸಲ ಥ್ಯಾಂಕ್ ಯು ಕಂದ ಇರಿ ಕಂಗ್ರಾಚುಲೇಷನ್ ಬರ್ತಾ ಇರ್ಲಿಲ್ಲ ಥ್ಯಾಂಕ್ ಯು ಕಂದ ನಿನ್ಗೋಸ್ಕರನೇ ತಗೊಂಡಿರೋ ಸೈಟ್ ನನಗೆ ಬರಲ್ಲ ಕಂಗ್ರಾಚುಲೇಷನ್ ನೋಡಿ ನೋಡಿ ಈ ವಯಸ್ಸಿಗೆ ಅವ್ನು ಗುಡ್ ಬೈ ಅವನು ನನ್ನ ಲಕ್ಕಿ ಚಾಮ್ ಅವನು ಇದೇ ಪೆಟ್ಕೊಂಟಾడు ನೀನು ಒಂದ್ ತಿಂಗಳಲ್ಲ ಒಂದ್ ವರ್ಷ ಬಿಟ್ಕೊಂಡ್ ಕೇಳೋನ್ನ ಅಮ್ಮ ನಾಲ್ಕು ಹೊಚ್ಚೇಲಿ ಇವಳು ಮೊನ್ನೆ ಸೆಪ್ಪೆಗೆ ಏನೋ ಹೇಳಿದ್ನಲ್ಲ ನಾವೇನ್ ತಗೊಂಡಿದೀವಿ ಅದ್ವಿ ಸೋನಿ ಪದೇ ಪದೇ ಅದನ್ನೇ ಹೇಳ್ತಾ ಇರ್ಬಾರ್ದು ಇವಾಗ ಹೇಳಿದ್ರು ಅವ್ರಿಗೆ ಹೇಳಿದ್ರಲ್ಲ ನಾವು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟ್ ರಾ ಇಡೋಕ್ಕೆ ಟ್ರೈ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ಎಷ್ಟಕ್ಕೆ ತೊಗೊಂಡ್ವಿ ಯಾವ ಸೈಟ್ ಅದು BDAನ ಅಥವಾ BMRC ಅಪ್ರೂವ್ಡಾ DC ಕನ್ವರ್ಷನಾ ಎಷ್ಟಾಯಿತು ಏನು ಎತ್ತಾಕತ್ತೆ ಮಿರಾಕಲ್ ಏನು ಅಂದ್ಬಿಟ್ಟು ಇನ್ನು ಬರೋ ಅಂಥ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಯಾವುದೇ ರೀತಿ ಸೈಟ್ ತೊಗೊಳ್ಬೇಕಾದ್ರೆ ಏನೆಲ್ಲ ನಾವು ಚೆಕ್ ಮಾಡಬೇಕು ಪ್ರತಿಯೊಂದು ನಿಮ್ಗೆ ಟಿಪ್ಸ್ ಬೇಕು ಅಂದರೆ ಈ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋಲಿ ಅದೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ನಮ್ಮ ಮೇಲೆ ಇರಲಿ ಆ್ಯಂಡ್ ದೇವರು ನಿಮ್ಮೆಲ್ಲರೂ ಕಾಪಾಡಲಿ ಜೊತೆಗೆ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಂಟಿಲ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್